ದಶಕಗಳ ಬಳಿಕ ಮಂಡ್ಯದಲ್ಲಿ ಕನ್ನಡದ ಕಲರವ ಮೊಳಗ್ತಿದೆ. ಅಕ್ಷರ ಜಾತ್ರೆಗೆ ಜನಸಾಗರವೇ ಸೇರ್ತಿದ್ದು ಮಂಡ್ಯದ ಹಾದಿ ಬೀದಿಯಲ್ಲೂ ಕನ್ನಡದ ಕಹಳೆ ಮೊಳಗ್ತಿದೆ. ಸಕ್ಕರೆ ನಗರಿ ಮಂಡ್ಯದಲ್ಲಿ ಕನ್ನಡದ ಕಲರವ ಶುರುವಾಗಿದೆ. ದಾರಿಯುದ್ದಕ್ಕೂ ಕನ್ನಡದ ಬಾವುಟಗಳು ರಾರಾಜಿಸುತ್ತಿದ್ರೆ ನುಡಿ ಜಾತ್ರೆಗೆ ಬಂದವರ ಹೆಗಲ ಮೇಲೆ ಕೆಂಪು ಹಳದಿ ಬಣ್ಣದ ಶಾಲು ಮಿರಮಿರ ಅಂತ ಮಿಂಚುತ್ತಿವೆ. ಸಾಹಿತಿಗಳು ಕವಿಗಳ ದಂಡು ಒಂದ್ ಕಡೆಯಾದ್ರೆ ಮಂತ್ರಿ ಮಹೋದಯರ ದಂಡು ಮತ್ತೊಂದ್ ಕಡೆ. ಇದೆಲ್ಲದರ ಜೊತೆಗೆ ಕಂಸಾಳೆ ಸದ್ದು, ಡೊಳ್ಳು ಕುಣಿತದ ಅಬ್ಬರ. ಮಾತಲ್ಲಿ ಕನ್ನಡ, ನುಡಿಯಲ್ಲಿ ಕನ್ನಡ, ಎಲ್ಲೆಲ್ಲೂ ಕನ್ನಡ ಕನ್ನಡ ಕನ್ನಡ. ಮಂಡ್ಯದಲ್ಲಿ 3 ದಶಕಗಳ ನಂತರ ಕನ್ನಡದ ಕಹಳೆ ಮೊಳಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಭ್ರಮ ಮನೆ ಮಾಡಿದ್ದು ಬೆಳಗ್ಗೆ 6 ಗಂಟೆಯಿಂದಲೇ ಕನ್ನಡ ಕಹಳೆ ಮೊಳಗ್ತು. ಜಾನಪದ ಕಲಾ ತಂಡಗಳೊಂದಿಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ಗೋರು ಚನ್ನಬಸಪ್ಪರನ್ನ ಕರೆತರ್ತಿದ್ದಂತೆ ನುಡಿ ಜಾತ್ರೆಗೆ ಚಾಲನೆ ಸಿಕ್ತು. ಈ ವೇಳೆ ಮಾತನಾಡಿದ ಗೋರು ಚನ್ನಬಸಪ್ಪ ಅವರು ತಮ್ಮ ಹಳೆಯ ದಿನಗಳನ್ನ ಮೆಲುಕಾಕಿದ್ರು. ಎಲ್ಲವನ್ನೂ ಬಿಟ್ಟು ಹೋಗುವ ಸಮಯದಲ್ಲಿ ಜವಾಬ್ದಾರಿ ನೀಡಿದ್ದಕ್ಕೆ ಧನ್ಯವಾದ ಅಂತ ಭಾವುಕರಾದ್ರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ನನಗೆ ನೀಡಿರುವುದು ಇದೊಂದು ಗೌರವ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಸಮ್ಮೇಳನಕ್ಕೆ ಈ ಅಧ್ಯಕ್ಷತೆಗೆ ನಾನು ಎಷ್ಟು ಅರ್ಹನೋ ಆ ವಿಷಯ ಬೇರೆ. ಈ ಸಮ್ಮೇಳನಕ್ಕೆ ನೆರವು ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಇನ್ನು ಕನ್ನಡದ ಹಬ್ಬದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಜಿಲ್ಲೆಯ ಕನ್ನಡ ಪರಂಪರೆಯನ್ನ ಸಾರಿ ಸಾರಿ ಹೇಳಿದ್ರು. ಯಾರೇ ಬಂದ್ರೂ ಕನ್ನಡ ಕಲಿಸಬೇಕೆಂಬ ಕಿಚ್ಚು ಮಂಡ್ಯ ಜಿಲ್ಲೆಗಿದೆ ಅಂತ ಕೊಂಡಾಡಿದ್ರು. ಕನ್ನಡ ಸಾಹಿತ್ಯ ಪರಂಪರೆಯನ್ನು ಸದಾ ಕಾಲಕ್ಕೂ ಮೆರೆಸಿರುವ ಮಂಡ್ಯ ಜಿಲ್ಲೆ ಅಪ್ಪಟ ಕನ್ನಡದ ನೆಲ, ಭತ್ತದ ಕಣಜ, ಸಕ್ಕರೆ ನಾಡು ಎಂದೇ ಜನಜನಿತ. ಜಗತ್ತಿನ ಯಾವ ಮೂಲೆಯ ಭಾಷಿಕರೇ ಬಂದರೂ ಅವರಿಗೆ ಒಂದೇ ತಿಂಗಳಲ್ಲಿ ಕನ್ನಡವನ್ನು ಕಲಿಸುತ್ತೇವೆ ಎಂಬ ಭಾಷಾಭಿಮಾನ ಮತ್ತು ದಿಟ್ಟತನ ಮಂಡ್ಯದ ಜನರದ್ದು. ಸಾಹಿತ್ಯಾಭಿಮಾನಿಗಳಿಗೆ ಭಕ್ಷ್ಯ ಭೋಜನ ವ್ಯವಸ್ಥೆ. 3 ದಿನಗಳ ಕಾಲ ನಡೆಯೋ ಅಕ್ಷರ ಜಾತ್ರೆಗೆ ಜನಸಾಗರವೇ ಸೇರುತ್ತೆ. ಹೀಗಾಗಿ ಸಾಹಿತ್ಯ ಸಮ್ಮೇಳನಕ್ಕೆ ಬರೋರಿಗೆಲ್ಲರಿಗೂ ತಟ್ಟೆ ಇಡ್ಲಿ, ವಡೆ, ಚಟ್ನಿ, ಸಾಂಬಾರ್, ಉಪ್ಪಿಟ್ಟು, ಮೈಸೂರು ಪಾಕ್, ಕಾಯಿ ಹೋಳಿಗೆ, ತುಪ್ಪ, ಜೋಳದ ರೊಟ್ಟಿ ಸೇರಿದಂತೆ ಭಕ್ಷ್ಯ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ಮಂಡ್ಯದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸಾಹಿತ್ಯ ಪ್ರೇಮಿಗಳು ಆಗಮಿಸ್ತಾ ಇರುವಂಥದ್ದು. ಹೀಗಾಗಿ ಅವರಿಗೆ ರುಚಿಯಾದ ಅಡುಗೆಯನ್ನು ಉಣಬಡಿಸುವಂಥ ಕೆಲಸವನ್ನು ಮಂಡ್ಯ ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು. ಒಟ್ನಲ್ಲಿ ಸಕ್ಕರೆ ನಾಡಲ್ಲಿ ಕನ್ನಡದ ಕಹಳೆ ಮೊಳಗ್ತಿದ್ದು ಇನ್ನೂ 2 ದಿನ ನುಡಿ ಜಾತ್ರೆ ತೇರು ಸಾಗಲಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.